ಇನ್ನು ಹೊಸ ವರ್ಷದಲ್ಲಿ ಹೊಸ ಕ್ರಾಂತಿ ಆಗುತ್ತಾ, ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಡಿಕೆ ಬಣದ ನಾಯಕರು ಹೊಸ ವರ್ಷದಲ್ಲಿ ಬದಲಾವಣೆ ಆಗುತ್ತೆ ಅಂತ ಡೇಟ್ ಸಮೇತ ಹೇಳ್ತಿದ್ದಾರೆ. ಅತ್ತ ಸಿಎಂ ಕೇರಳಕ್ಕೆ ಹೋಗಿ ಅಲ್ಲೂ ಅಹಿಂದ ಅಸ್ತ್ರದ ಮುಖೇನವಾಗಿ ಇಲ್ಲಿ ಕುರ್ಚಿ ಭದ್ರಪಡಿಸಿಕೊಳ್ಳುವಂತ ತಂತ್ರ ಹೂಡಿದ್ದಾರೆ. ಅದು ಹೇಗೆ ಅನ್ನೋ ರಿಪೋರ್ಟ್ ಇಲ್ಲಿದೆ ನೋಡಿ. 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ರಿ, ಇನ್ನೇನು ಇಕ್ಬಾಲ್ ಹುಸೇನ್ ಹೇಳಿದ್ಮೇಲೆ ಆಗೋಯ್ತಪ್ಪ. ನಮ್ಮ 76 ತೀರ್ಮಾನ ನಿಮ್ನೆಲ್ಲ ಸಂತೋಷಗಿಡೋದು. ನೂತನ ಸಂವತ್ಸರ, ನೂತನ ಕನಸುಗಳು. ನಾಳೆ ರಾತ್ರಿ ಕಳೆದು ಬೆಳಗಾದ್ರೆ 2026 ಆರಂಭವಾಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಹೊಸ ಕನಸು, ಹೊಸ ಕ್ರಾಂತಿಯ ಭರವಸೆ ಮೂಡಿದೆ. ಹೊಸ ವರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತಾ, ಭಾರಿ ಬದಲಾವಣೆ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅದಕ್ಕೆ ಕಾರಣ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರೋ ಹೇಳಿಕೆ. ಜನವರಿ 6 ಅಥವಾ 9ಕ್ಕೆ ಡಿಕೆ ಅಧಿಕಾರ ವಹಿಸಿಕೊಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. 6ಕ್ಕೆ ತಪ್ಪಿದ್ರು 9ಕ್ಕೆ ಅಂತ ಹೇಳಿದ್ದೀನಿ. ನೋಡೋಣ, ಭಗವಂತನ ಮೇಲೆ ಇವತ್ತು ಕೂಡ ನನಗೆ ವಿಶ್ವಾಸ ಇದೆ. 200% 6ಕ್ಕೋ 9ಕ್ಕೋ ಅವರು ಅಧಿಕಾರವನ್ನು ಸಿಗ್ತದೆ. ಅವರು ಇಕ್ಬಾಲ್ ಹುಸೇನ್ ನೀವು ಗಣನೆಗೆ ತಗೋಬಿಡಿ. ಅವನಿಗೆಲ್ಲಾರು ಅಲ್ಲಿ ಕ್ಷೇತ್ರದವ್ರು ಇಟ್ಕೊಂಡು ಏನಾರು ಹೊಡಿತಾರೆ ಅಂತ ಅವ್ನಿಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ರಿ, ಇನ್ನೇನು ಇಕ್ಬಾಲ್ ಹುಸೇನ್ ಹೇಳಿದ್ಮೇಲೆ ಆಗೋಯ್ತಪ್ಪ. ಅಲ್ಲ, ನಾನು ಒಪ್ಪೋದು ನಾನು ಒಪ್ಪದೇ ಇರೋದು ಪ್ರಶ್ನೆ ಅಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ವಾ, ಅದೆಲ್ಲ ಏನಿಲ್ಲ. ಇಕ್ಬಾಲ್ ಮಾತನ್ನ ಪರಿಗಣಿಸಬೇಡಿ ಅಂತ ಡಿಕೆ ಹೇಳಿದ್ದಾರೆ. ಆದ್ರೆ 2026ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತೀರಾ? ಹೊಸ ವರ್ಷದ ಸಂಕಲ್ಪ ಏನು ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಮ್ಮ 76 ತೀರ್ಮಾನ ನಿಮ್ನೆಲ್ಲ ಸಂತೋಷಗಿಡೋದು, ರಾಜ್ಯನ ಸಂತೋಷಗಿಡೋದು, ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾದಂಥ ಆಡಳಿತವನ್ನು ಕೊಡೋದು. ಕಾಂಗ್ರೆಸ್ ಸರ್ಕಾರದ ಏನು ಆಡಳಿತ ಇದೆ ಆ ಆಡಳಿತದಲ್ಲಿ ಕಾಂಗ್ರೆಸ್ ಆಡಳಿತ ಮುಂದುವರಿತದೆ. ನೆಕ್ಸ್ಟ್ 7 ವರ್ಷ ಇರ್ತದೆ. ಆದ್ರೆ ಸಚಿವರು ಮಾತ್ರ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕಾ ಮಾಡಬಾರ್ದಾ, ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡಿ. ಇಲ್ಲಿವರೆಗಿನೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹೈಕಮಾಂಡು ಹೇಳುತ್ತೆ. ನಮ್ಮ ಹೈಕಮಾಂಡ್ ಹೇಳಿದಾಗ ನಾವೆಲ್ಲರೂ ಒಪ್ಕೊಳ್ತಕ್ಕಂಥದ್ದಿದೆ. ಸಿಎಂ ಕೇರಳ ಪ್ರವಾಸ, ಅಹಿಂದ ದಾಳ ಹೂಡಲು ಪ್ಲಾನ್. ಇದೆಲ್ಲದರ ನಡುವೆ ಸಿಎಂ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಸಿದ್ದರಾಮಯ್ಯ, ವೇಣುಗೋಪಾಲ್ ಅಹಿಂದ ತಂತ್ರಗಾರಿಕೆಗೆ ಮುಂದಾಗಿದ್ದಾರೆ. ಸಿಎಂ ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಕೇರಳ ಸಿಎಂ ರೇಸ್ನಲ್ಲಿರೋ ಕೆಸಿ ವೇಣುಗೋಪಾಲ್ ಈಗಾಗಲೇ ಸಿಎಂ ಪರ ಇದ್ದಾರೆ. ಒಂದು ವೇಳೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲಲು ಕಾರಣವಾದರೆ ಮುಂದೆ ಸಿಎಂ ಸಿದ್ದರಾಮಯ್ಯಗೂ ಅನುಕೂಲವಾಗಲಿದೆ. ಸಿಎಂ ಸ್ಥಾನವು ಭದ್ರವಾಗಲಿದೆ. ಜೊತೆಗೆ ವೇಣುಗೋಪಾಲ್ರನ್ನ ಸಿಎಂ ಪಟ್ಟಕ್ಕೇರಿಸುವ ಪ್ಲಾನ್ ಇದೆ. ಹೀಗಾಗಿ ಬಿಲ್ಲವ ಮತ್ತು ಅಹಿಂದ ಮತಬ್ಯಾಂಕ್ ಸೆಳೆಯುವ ಲೆಕ್ಕಾಚಾರದಲ್ಲಿ ಕೇರಳದಲ್ಲಿ ಸಮಾವೇಶ ನಡೆಯುತ್ತಿದ್ದು, ಇದರ ಭಾಗವಾಗಿಯೇ ಸಿದ್ದರಾಮಯ್ಯ ಕೇರಳ ಪ್ರವಾಸ ಕೈಗೊಂಡಿದ್ದಾರೆ. ಶಿವಗಿರಿ ಮಠದ ಕಾರ್ಯಕ್ರಮ, ನಾರಾಯಣಗುರು ಗಾಂಧಿ ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಸನ್ನ ಜೊತೆ ಅನಿಲ್, TV9 ಬೆಂಗಳೂರು.